ಇವತ್ತಿನ ಸ್ಪೆಷಲ್ ಅಡುಗೆ ರೀ ದುರ್ಗಾದೇವಿಗೆ ಹಾಲಿನಾಗಿಂದ ಏನಾರ ಮಾಡಿ ನೈವೇದ್ಯ ಮಾಡೋದಿರ್ತದೆ. ಹೀಗಾಗಿ ಶಾವ್ಗೆ ಪಾಯಸ ಮಾಡಿದ್ದೆ, ಚಪಾತಿ, ಆಮೇಲೆ ಬೀನ್ಸ್ ಪಲ್ಯ, ಬಜ್ಜಿ, ಮುದ್ದೆ ಪಲ್ಯ, ಅನ್ನ ಇಷ್ಟು ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡಿದ್ದೇನೆ ರೀ ನಾನು. ಮನಿಂತ ಹೊಂಟೇವ್ರಿ. ಮನೆಗೆ ಅಂತ ಬಿಡ್ಬೇಕಾದ್ರೆ ಮಳೆ ಒಂಚೂರು ಇದ್ರಿಕ್ಕಿಲ್ಲ. ಆಮೇಲೆ ಧಾರಾವತಿ ಹನುಮಪ್ಪಗೆ ಹೋಗ್ಬೇಕು. ಇವತ್ತು ನವರಾತ್ರಿ ಶನಿವಾರ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಮಳೆ ಇಷ್ಟು ಹತ್ತೈದ್ರಿ ಯಪ್ಪ. ಹೋಗುತ್ತನ ಅಂದ್ರೆ ನೋಡ್ರಿ ಇಲ್ಲಿ ಭಾಳ ಜೋರ ಅದ ಮಳೆ. ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ನೋಡಬೇಕು. ಇಲ್ಲಾಂದ್ರೆ ಅಲ್ಲೇ ಹೊರಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಅಂದ್ಕೊಂಡೇವಿ. ಅಲ್ಲಿ ಹೋಗುತ್ತನ ಅಂದ್ರೆ ಏನೇನು ಆಗ್ತದೋ ನೋಡೋನು ಬರ್ರಿ. ಕೆಳಗೆ ಹೋಗಲೇ ಇಲ್ಲ ರೀ, ಯಾಕಂದ್ರೆ ಮಳೆ ಅಂದ್ರೆ ಆ ಪರಿ ಮಳೆ ಅದ. ಇಲ್ಲೇ ನಮಸ್ಕಾರ ಮಾಡಿ ಮತ್ತೆ ಟರ್ನ್ ತೊಗೊಂಡು ಹೊಂಟ್ವಿ ರೀ ಮನೆಗೆ. ರೀ ಇವಾಗ ಬಂದು ಕೂಡ್ಲೆ ಮತ್ತೆ ಮಳೆ ಇಲ್ಲ ರೀ, ಎಷ್ಟು ಕಮ್ಮಿ ಆಯ್ತು. ಅಲ್ಲಿ ಮಾತ್ರ ಎಷ್ಟು ಜೋರು ಇತ್ತು ಮಳೆ ಯಪ್ಪ, ಭಾಳ ಜೋರು ಐತ್ರಿ. ಫುಲ್ ಬೆಳೆಯುದನ ಅದು. ಹತ್ತು ದಿವಸನಾಗ ನಾವು ವೆಂಕಟೇಶ ಪಾರಿಜಾತ ಓದ್ತಿದ್ವಿ. ದಿನ ಒಂದೊಂದು ಅಧ್ಯಾಯ ಓದ್ತಿದ್ವಿ.